ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಈಗ ಸೋಮನಾಥೇಶ್ವರ ದೇವರನ್ನ ನೋಡೋಣ ಬನ್ನಿ. ಶ್ರೀನಿವಾಸ, ನಿಮ್ಮ ಕೃಷ್ಣನ ಭಕ್ತರ ಪರವಾಗಿ ನಿಮ್ಮೆಲ್ರಿಗೂ ಯಾವ್ಯಾವ ತೊಂದರೆ ಇದೆ ಎಲ್ಲ ತೊಂದರೆನೂ ಕೂಡ ನಮ್ಮ ಮಹಾರುದ್ರ ದೇವರು ನಿವಾರಣೆ ಮಾಡಲಿ ಅಂತ ನಾನು ಬಲಕಿವಿ ಹೇಳ್ತಾ ಇದ್ದೀನಿ. ಹರೇ ಶ್ರೀನಿವಾಸ, ನಮ್ಮ ಕೃಷ್ಣನ ಭಕ್ತರ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಯಾವ್ಯಾವ ರೋಗ ಇದೆಯೋ, ಕಷ್ಟ ಇದೆಯೋ, ಕಾರ್ಪಣ್ಯ ಇದೆಯೋ ಅದನ್ನೆಲ್ಲನೂ ಕೂಡ ಪರಿಹಾರ ಮಾಡಲಿ ಅಂತ ನಂದೀಶ್ವರ ನೀನು ರುದ್ರದೇವರಲ್ಲಿ ಬೇಡ್ಕೊಳ್ಳಪ್ಪ. ನಮ್ಮ ಕೃಷ್ಣನ ಭಕ್ತರ ಪರವಾಗಿ ಹರೇ ಶ್ರೀನಿವಾಸ. ನಮ್ಮ ತುಳಸಿ ಕಲ್ಯಾಣಿ, ನಮ್ಮ ವಿಷ್ಣು ಪ್ರಿಯೇಶಗೆ, ನಮ್ಮ ಮೋಕ್ಷ ದೇವಿ, ನಮ್ಮ ಸಂಪ್ರದಾಯಿನಿ. ನೋಡಿ, ತುಳಸಿ ಗಿಡ ಇಲ್ಲಿ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ನೋಡಿ. ನಮ್ಮ ಕೃಷ್ಣ, ಅಂಬೆಗಾಲ್ ಕೃಷ್ಣ ತುಳಸಿ ಬುಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇಟ್ಟು ಪೂಜೆ ಮಾಡಿದ್ದಾರೆ. ತುಳಸಿ ಗಿಡ ಎಷ್ಟು ವಿಶಾಲವಾಗಿ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಗೊತ್ತಾ. ನಮ್ಮ ಕೃಷ್ಣ ನಿಮ್ಮೆಲ್ಲರ ಆಸೆನೂ ಕೂಡ ನೆರವೇರಲಿ. ಬನ್ನಿ ಮುಂದಿನ ಯಾವುದೋ ದೇವರು ನೋಡೋಣ ಬನ್ನಿ. ಹರೇ ಶ್ರೀನಿವಾಸ, ನಿಮಗೆಲ್ಲ ಗೊತ್ತಿದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀನಿ ಅಂತ. ಕುಕ್ಕೆ ಸುಬ್ರಹ್ಮಣ್ಯದ ಹತ್ತಿರ ಅಗ್ರಹಾರ ಅಂತ ಒಂದು ಊರಿದೆ. ಅಲ್ಲಿ ಕುಮಾರಧಾರ ನದಿ ಹರಿಯುತ್ತೆ, ತುಂಬ ಚೆನ್ನಾಗಿದೆ. ಅಲ್ಲಿ ಸ್ನಾನ ಮಾಡ್ಬೋದು. ಮತ್ತು ಅಲ್ಲಿ ಸೋಮನಾಥೇಶ್ವರ ದೇವರು ಇದ್ದಾರೆ, ರುದ್ರದೇವರು ಇದ್ದಾರೆ. ಆ ರುದ್ರದೇವ್ರನ್ನ ನಾನು ತೋರಿಸ್ತೀನಿ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಆಮೇಲೆ ವಾದಿರಾಜರು ಕುಮಾರಧಾರ ನದಿ ಸ್ತೋತ್ರ ಹಾಕಿದ್ದಾರೆ, ಅದನ್ನು ಕೂಡ ನೋಡೋಣ ಬನ್ನಿ. ಇನ್ನು ಏನೇನು ಸುತ್ತಮುತ್ತ ಇದೆ ಆ ಊರಲ್ಲೂ ಕೂಡ ನೋಡೋಣ. ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದರೆ ಯಾರಾದರೂ ಆಟೋದವ್ರಿಗೆ ಹೇಳಿ, ಇಲ್ಲ ಸುತ್ತಮುತ್ತ ಯಾವುದಾದ್ರು ಊರಿದೆ ಅಂತ ಕೇಳಿದ್ರೆ ಅವರೆಲ್ಲ ತೋರಿಸ್ತಾರೆ. ಇವಾಗ ನಮ್ಮ ವಾದಿರಾಜರು ಕುಮಾರಧಾರ ನದಿ ಸ್ತೋತ್ರನ ಯಾವುದು ಅಂತ ನೋಡೋಣ ಬನ್ನಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನೋಡಿ, ಈಗ ನಾವು ಶ್ರೀ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಗ್ರಹಾರ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ ಅಂತ. ಈಗ ನಾನು ಇನ್ನೊಂದು ಸ್ತೋತ್ರ ತೋರಿಸ್ತೀನಿ. ಭಾವಿ ಸಮೀರ ಶ್ರೀ ವಾದಿರಾಜರು ತೀರ್ಥಪ್ರಬಂಧದಲ್ಲಿರುವ ಕುಮಾರಧಾರ ನದಿ ಸ್ತೋತ್ರನ ಬರೆದಿದ್ದಾರೆ. ಎಲ್ಲರೂ ಓದ್ಕೊಳ್ಳಿ ಇದನ್ನು. ವಾದಿರಾಜ ತೀರ್ಥರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ಭಾವಿ ಸಮೀರ ಶ್ರೀ ವಾದಿರಾಜರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಈಗ ಸೋಮನಾಥೇಶ್ವರ ದೇವರನ್ನ ನೋಡೋಣ ಬನ್ನಿ. ಈಗ ಎಲ್ಲರೂ ನಂದಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ನಿಮಗೆ ಗೊತ್ತಿದೆ, ಈಶ್ವರನ ನೋಡೋದಕ್ಕೆ ಮುಂಚೆ ನಂದಿನ ನೋಡಿ ಬಲಕಿವಿಲಿ ನಮ್ದು ಏನಿದೆ ಕಷ್ಟ ಅದನ್ನು ಹೇಳಿದ್ರೆ ಆ ನಂದಿ ಹೋಗಿ ಈಶ್ವರಂಗೆ ಹೇಳ್ತಾರಂತೆ. ಆವಾಗ ನಮ್ಮ ಆಸೆ ಈಡೇರಿಸ್ತಾರಂತೆ. ನಿಮ್ಮ ಆಸೆ ಏನೇನಿದೆ ಬಲಕಿವಿಲಿ ಹೇಳಿ. ನಾನು ಮೊಬೈಲ್ನ ಬಲಕಿವಿ ಹತ್ತಿರ ಇಡ್ತೀನಿ. ಇದು ತುಂಬ ಪವಿತ್ರವಾದ ಕ್ಷೇತ್ರ ಅಗ್ರಹಾರ ಅಂತ, ಕುಕ್ಕೆ ಸುಬ್ರಹ್ಮಣ್ಯ ಹತ್ತಿರ ಇದೆ. ಇಲ್ಲಿ ಸೋಮನಾಥೇಶ್ವರ ದೇವರಿದ್ದಾರೆ. ನಾನು ಬಲಕಿವಿ ಹತ್ತಿರ ಮೊಬೈಲ್ ಇಟ್ಟಿದ್ದೀನಿ. ನಿಮ್ದು ಏನೇನು ಕಷ್ಟ ಇದೆ ಎಲ್ಲನೂ ಕೂಡ ನಂದೀಶ್ವರಂಗೆ ಹೇಳಿ. ನಂದೀಶ್ವರ ಹೋಗಿ ಈಶ್ವರಂಗೆ ಹೇಳ್ತಾರೆ, ನಿಮ್ಮ ಆಸೆ ನೆರವೇರುತ್ತೆ. ಈಗ ಸೋಮನಾಥೇಶ್ವರ ದೇವ್ರು ನೋಡೋಣ, ಬರ್ತೀರಾ? ಕುಕ್ಕೆ ಸುಬ್ರಹ್ಮಣ್ಯ ಹತ್ತಿರ ಇರುವ ಸೋಮನಾಥೇಶ್ವರ ದೇವರಿಗೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಮನೋನಿಯಾಮಕರು ರುದ್ರದೇವರು. ಈಗ ಉಮಾಸ್ತುತಿ ಹೇಳ್ತೀನಿ, ನನ್ನ ಜೊತೆ ನೀವು ಹೇಳಿ. ಉಮಾ ವೈ ವಾಕ್ ಸಮೋದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವ ನ ದಾಂಪತ್ಯ ವಿಹೀಯತೆ. ಈ ಸ್ತೋತ್ರನ ಯಾರು ಹೇಳ್ತಾರೆ ಗಂಡ ಹೆಂಡತಿ ದೂರ ಆಗಲ್ಲ, ಗೊತ್ತಾಯ್ತಾ? ಯಾವಾಗಲೂ ಚೆನ್ನಾಗಿರ್ತಾರೆ. ಈ ಸ್ತೋತ್ರ ಎಲ್ಲರೂ ಭಕ್ತಿಯಿಂದ ಹೇಳ್ಕೋಬೇಕು. ಗಂಡ ಹೆಂಡತಿದು ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಈಶ್ವರ ದೇವರು ಎಲ್ಲನೂ ಕೂಡ ಪರಿಹಾರ ಮಾಡ್ತಾರೆ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಒಂದು 2 ಲೈನ್ನ ನಾನು ಒಂದು ದೇವ್ರನಾಮ ಹೇಳ್ತೀನಿ, ಎಲ್ಲರೂ ಕೇಳಿಸ್ಕೊಳ್ಳಿ. ನೀವು ನನ್ನ ಜೊತೆಗೆ ಹೇಳ್ಬೋದು. ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಹಾಧವನ ತೋರಿಸಯ್ಯ ಗುರುಕುಲೋತುಂಗ. ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಾಧವನ ತೋರಿಸಯ್ಯ ಗುರುಕುಲೋತುಂಗ. ಶಂಭೋ ಶಿವ ಶಂಭೋ ಶಂಭೋ ಶಿವ ಶಂಭೋ. ಸೋಮನಾಥೇಶ್ವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಇವಾಗ ಸೋಮನಾಥೇಶ್ವರ ದೇವ್ರನ್ನ ನೋಡಿದ್ರಲ್ವಾ,
ಒಂದು ಸತಿ ಪ್ರಕೃತಿ ಸೌಂದರ್ಯನ ಸವಿಯೋಣ ಅಲ್ಲ. ನೋಡಿ ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿದೆ. ಇದು ಯಾರೂ ಮಾಡಿದ್ದಿಲ್ಲ, ತಾನೇ ಹೇಗೆ ಗಿಡ ಮರ ಎಲ್ಲ ಇಲ್ಲಿ ನೋಡಬೇಕು. ಬರೀ ವೀಳ್ಯದೆಲೆ. ಮತ್ತು ಇಲ್ಲಿ ಇನ್ನೊಂದೇನು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು, ಇಲ್ಲಿ ತುಂಬಾ ಬಿಸಿಲು. ಇವಾಗ ಕುಮಾರಧಾರ ನದಿನ ನೋಡೋಣ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಒಂದು ಸತಿ ಈ ಗುಡ್ಡ ಬೆಟ್ಟ ಕಾಡು ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ. ಪ್ರಶಾಂತವಾದ ವಾತಾವರಣ, ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನೂ ನೋಡೋಂಥದ್ದು ತುಂಬ ಸ್ಥಳ ಇದೆ. ನಾನು ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಾಕ್ತೀನಿ. ಎಲ್ಲರೂ ಪೂರ್ಣ ವಿಡಿಯೋ ನೋಡಿ ನಿಮಗೆ ಸಮಯ ಮಾಡಿಕೊಂಡು ಇಲ್ಲಿಗೆ ಬಂದು ನೀವು ಕೂಡ ಇದನ್ನು ನೋಡ್ಬೋದು. ಇವಾಗ ಕುಮಾರಧಾರ ನದಿಗೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಪವಿತ್ರವಾದ ನದಿ ಇದು. ಇದು ಎಷ್ಟೊಂದು ಮಹಾನುಭಾವರು ಇಲ್ಲಿ ಬಂದು ಸ್ನಾನ ಮಾಡಿದ್ದಾರೆ ಗೊತ್ತಾ. ಇದು ಎಂಥ ಪವಿತ್ರ ತೀರ್ಥ ಗೊತ್ತಾ ಇದು. ಇಲ್ಲಿಗೆ ಬಂದರೆ ನೀವು ಒಂದು ಬಾಟ್ಲಲ್ಲಿ ನೀರು ತೊಗೊಂಡೋಗೋದಂತೂ ಮರಿಬೇಡಿ. ನೀವು ಎಲ್ಲಿಂದೆಲ್ಲಿ ತೀರ್ಥಕ್ಷೇತ್ರಕ್ಕೆ ಹೋದ್ರೂ ಕೂಡ ಒಂದು ಬಾಟ್ಲು ನೀರು ತೊಗೊಳೋದು ಮಾತ್ರ ಮರಿಬೇಡಿ. ನಾವು ಅದನ್ನು ಮನೇಲಿ ಒಂದೊಂದು ಮುಚ್ಚಳ ಹಾಕ್ಕೊಂಡು ನಾವು ಸ್ನಾನ ಮಾಡ್ಬೋದು, ಸರಿನಾ. ಇವಾಗ ಇಲ್ಲಿ 9 ಬೃಂದಾವನ ಇದೆ. ಅದೇನು ಬೃಂದಾವನ, ಅವರ ಮಹಿಮೆ ಏನು ಅಂತ ನೋಡೋಣ ಬನ್ನಿ. ಕುಮಾರಧಾರ ನದಿ ಸ್ತೋತ್ರ. ಕುಮಾರಧಾರೆ ಸುಜನೋದ್ಧಾರೆ ವಿಜ್ಞಾನಧಾರಯ ಪುನೀಃ ಮಾಮಗಸ್ತಮಂ ಲುನಿಃ ಸದನಿಹಿತಂ. ಕುಮಾರಧಾರೆ ತ್ವತ್ತೀರೆ ಮುಕ್ತಿದ್ವಾರೆ ಗುಣಾಕರೆ ತಪಸ್ತಪಂತಃ ಸನ್ಮಂತ್ರಂ ಜಪಂತಃ ಸ್ಯಾಮ ಸಂತತಂ. ಏನು ನೋಡ್ತಾ ಇದ್ದೀರಾ ಈಗ ನೋಡಿ, ಶ್ರೀ ಅನಿರುದ್ಧ ತೀರ್ಥರು. ಇವ್ರ ಮಹಿಮೆ ಅಪಾರ. ಯಾರ್ದಾದ್ರೂ ಆಚಾರನ ಇಲ್ಲಿ ಕರ್ಕೊಂಬಂದು ಇವ್ರ ಬಗ್ಗೆ ನಾನು ಕೇಳಿ ನಿಮಗೂ ಕೂಡ ಒಳ್ಳೆ ವಿಚಾರ ಹೇಳೋಣ ಅಂತಂದರೆ ಭಗವಂತನಿಂದ ಯಾರು ಬರಲ್ಲ, ನಮಗೆ ಬರೋಕ್ಕಾಗಲ್ಲ ಹಾಗೆ ಅಂತಾರೆ. ನನಗೆ ಎಷ್ಟು ಗೊತ್ತಿದೆಯೋ, ಎಷ್ಟು ಒಂಚೂರು ನಂಗೆ ಅಲ್ಪಜ್ಞಾನ ಚೂರಾದರೂ ಹೇಳ್ತೀನಿ. ಇವರು ಶ್ರೀ ಅನಿರುದ್ಧ ತೀರ್ಥರು ಅಂತ ನೋಡಿ, ಅಗ್ರಹಾರದಲ್ಲಿ ಸುಬ್ರಹ್ಮಣ್ಯನ ಹತ್ರನೇ ಇದ್ದಾರೆ. ಊರು ಕುಕ್ಕೆ ಸುಬ್ರಹ್ಮಣ್ಯ ಇದೆ ಅಲ್ವಾ, ಅದು ಹತ್ರನೇ ಅಗ್ರಹಾರ ಅಂತ. ಅಲ್ಲಿ ಕುಮಾರಧಾರ ನದಿ ಹರಿಯುತ್ತೆ. ಮತ್ತು ಅಲ್ಲಿ ಶ್ರೀ ಅನಿರುದ್ಧ ತೀರ್ಥರು ಇದ್ದಾರೆ. ಇವರು ಬೃಂದಾವನ. ಇವರು ಏನು ಅಂದರೆ ನಮ್ಮ ಮಧ್ವಾಚಾರ್ಯ ಜೊತೆ ಅವ್ರ ಜೊತೆಲೇ ಇದ್ದಂತಹ ಮಹಾನ್ ಭಾವರು, ಗೊತ್ತಾಯ್ತಾ. ಇವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಅವ್ರ ಹತ್ರ ಪಾಠ ಹೇಳಿಸ್ಕೊಂಡು ಅವ್ರ ಜೊತೆ ನಮ್ಮ ಮಧ್ವಾಚಾರ್ಯರ ಜೊತೆ ಒಡನೋಟನೆ ಅಂದರೆ ಒಡಗೂಡಿ ಅವ್ರ ಜೊತೆನೇ ಜೊತೆಗೇ ಇದ್ದಂತಹ ಮಹಾನ್ ಭಾವರು. ಮತ್ತು ಈಗ ಒಂಚೂರು ಬೋರ್ಡಲ್ಲಿ ಏನು ಬರೆದಿದ್ದಾರೆ ಅಂದರೆ, ಶ್ರೀ ಮಧ್ವಾಚಾರ್ಯರು ಬದ್ರಿಕಾಶ್ರಮದಲ್ಲಿ ಮುನಿಗಳಿಗೆ ಭಗವತ್ ತತ್ವವನ್ನು ಶ್ರೀ ವೇದವ್ಯಾಸ ದೇವರ ಸನ್ನಿಧಿಯಲ್ಲಿ ಇವತ್ತಿಗೂ ಕೂಡ ಉಪದೇಶ ಕೊಡ್ತಿರ್ತಾರೆ. ಮತ್ತು ನಮ್ಮ ವಿಷ್ಣು ತೀರ್ಥರು ಅಷ್ಟೇ, ಇವತ್ತಿಗೂ ಕೂಡ ಕುಮಾರಧಾರ ಪರ್ವತದಲ್ಲಿ ಇವತ್ತಿಗೂ ಅಲ್ಲಿ ಇದ್ಕೊಂಡು ಪಾಠ ಹೇಳಿಸ್ಕೊಳ್ತಾ ಇದ್ದಾರೆ. ಇದೆಲ್ಲ ಎಷ್ಟು ಮಹಾನ್ ಭಾವರದ್ದು ವಿಚಾರ ನೋಡಿ. ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದರೆ ಅಲ್ಲಿ ಏನಿದೆ ಗೋಪುರ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡು ನೀವು ಒಂದು ಸತಿ ನೋಡಿ, ಗುಡ್ಡ ಬೆಟ್ಟ ಅದೆಲ್ಲ ನೀವು ನೋಡ್ತಾ ಇದ್ದರೆ ಒಂದು ನವಿಲಿಂದು ನಿಮಗೆ ಆಕೃತಿ ಕಾಣುತ್ತೆ. ಯಾಕೆಂದರೆ ಸುಬ್ರಹ್ಮಣ್ಯನ ವಾಹನ ನವಿಲು ತಾನೇ ಕಾಣುತ್ತೆ. ಮತ್ತು ಆ ಬೆಟ್ಟ ಗುಡ್ಡಲ್ಲನ್ನೊಂದು ಗೋಪುರ ಇಟ್ಟಂಗೆ ನಿಮಗೆ ಕಾಣಿಸುತ್ತೆ. ಅದನ್ನು ನೀವು ನೋಡಬೇಕು, ಗೊತ್ತಾಯ್ತಾ. ಇಲ್ಲೆಲ್ಲ ಬಂದರೆ ಯಾರ ಹತ್ರ ಚೆನ್ನಾಗಿ ಗೊತ್ತಿರೋರ ಹತ್ರ ನೀವು ಅವ್ರನ್ನ ಕರ್ಕೊಂಬಂದು ನೀವು ಈ ಸಂದರ್ಶನ ಎಲ್ಲ ನೀವು ಮಾಡಬೇಕು. ಈಗ ನಾನು ನಿಮ್ಮ ಪರವಾಗಿ ಶ್ರೀ ಅನಿರುದ್ಧ ತೀರ್ಥರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತೀನಿ. ನೀವು ಕೂಡ ನಮಸ್ಕಾರ ಮಾಡಿ. ನಮ್ಮ ಕೃಷ್ಣನ ಭಕ್ತರಿಗೆ ಎಲ್ಲರಿಗೂ ಕೂಡ ಗುರುಗಳೇ ಒಳ್ಳೇದು ಮಾಡಿ, ನಿಮ್ಮ ದರ್ಶನ ಅವ್ರಿಗೂ ಕೂಡ ಕೊಡಲಿ. ಹರೇ ಶ್ರೀನಿವಾಸ. ಎಲ್ಲರೂ ನಮಸ್ಕಾರ ಮಾಡಿ. ಏಕೆಂದರೆ ಎಷ್ಟು ಪುಣ್ಯ ಮಾಡಿದ್ದೀವಿ, ಇಲ್ಲೆಲ್ಲ ನಾವು ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾರ್ಯಾರನ್ನೋ ಕೇಳಿ ಎಷ್ಟೋ ಕಷ್ಟಪಟ್ಟು, ಗೊತ್ತಾಯ್ತಾ, ನಾನು ಆಚಾರ್ಯ ಇಬ್ಬರು ನಾವು ಬಂದು ನಿಮಗೆ ತೋರಿಸೋಣ ಅಂತ ನಾವು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀವಿ. ಇಲ್ಲಿಗೆ ಬಂತು ಅಂದರೆ ನೀವು ಇನ್ನೂ ಎಷ್ಟು ಬೃಂದಾವನ ಇದೆ ತೋರಿಸ್ತೀನಿ ಬನ್ನಿ ನಿಮಗೆ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನಿಮ್ಮ ಏನೇನು ಆಸೆ ಇದೆ ಕೂಡ ಈ ಗುರುಗಳನ್ನ ನೀವು ಕೇಳ್ಕೊಳ್ಳಿ. ಬನ್ನಿ ಬೃಂದಾವನ ಎಲ್ಲ ನೋಡೋಣ. ಎಲ್ಲ ಬೃಂದಾವನಗಳಿಗೂ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ. ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಎಲ್ಲ ಗುರುಗಳು ಕೂಡ ಕೃಷ್ಣನ ಸ್ಮರಣೆ ಮಾಡ್ತಾ ತಪಸ್ಸು ಮಾಡ್ತಾ ಇದ್ದಾರೆ. ನೀವು ಯಾವ ಜನ್ಮದ ಪುಣ್ಯನೋ, ನೀವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೀವೋ
ಇಲ್ಲಿ ಬಂದು ಎಲ್ಲ ಗುರುಗಳನ್ನ ಕೂಡ ನಾವು ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದೀವಿ. ನಮಗೂ ಸ್ವಲ್ಪ ಜ್ಞಾನ ಕೊಡಿ ಅಂತ ಎಲ್ಲರೂ ಭಕ್ತಿಯಿಂದ ಕೇಳ್ಕೊಳ್ಳಿ. ಕೃಷ್ಣನ ಮೇಲೆ ಹೆಚ್ಚು ನಮಗೆ ಭಕ್ತಿ, ಜ್ಞಾನ, ವೈರಾಗ್ಯ, ಗೊತ್ತಾಯ್ತಾ? ಜ್ಞಾನ, ಭಕ್ತಿ, ವೈರಾಗ್ಯ ಬರಲಿ. ಕೃಷ್ಣನ ಮೇಲೆ ಹೆಚ್ಚು ನಮಗೆ ಭಕ್ತಿ ಕೊಡಲಿ ಅಂತ ಹೇಳ್ಕೊಳ್ಳಿ. ಸದಾ ಕೃಷ್ಣ ಸ್ಮರಣೆ ಮಾಡೋವಂಥ ಮನಸ್ಸು ಕೊಡಿ ಅಂತ ನಮ್ಮ ಶ್ರೀ ಅನಿರುದ್ಧ ತೀರ್ಥರನ್ನ ಕೇಳ್ಕೊಳ್ಳಿ. ಶ್ರೀ ಅನಿರುದ್ಧ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂಫಲ ಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಎಷ್ಟು ದೊಡ್ಡ ಗಣೇಶ ಇದೆ ಗೊತ್ತಾ? ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಅಗ್ರಹಾರದ ಹತ್ರ ಸುತ್ತಮುತ್ತ ಎಲ್ಲ ನೋಡಬಹುದು ಅಂತ ಹೇಳಿದ್ನಲ್ಲ, ಹಾಗೆ ಆನ್ ದ ವೇ ಬರ್ತಾ ತುಂಬ ದೊಡ್ಡ ಗಣೇಶ ಇದೆ. ಈ ಗಣೇಶಗೆ ಬಂದು ನೀವು ಯಾವ ಕೆಲಸ ನಿಮಗೆ ಅಡೆತಡೆ ಆಗ್ತಾಯಿದೆ, ಈ ಗಣೇಶನ ಹತ್ರ ಬಂದು ನೀವು ಹಣ್ಣು ಕಾಯಿ ಮಂಗಳಾರತಿ ಮಾಡಿಸಿ ಕೇಳ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಆ ಕೆಲಸ ಯಾವುದೇ ರೀತಿ ವಿಘ್ನ ಬರದಂತೆ ನಿಮಗೆ ನೀಟಾಗಿ ಗಣೇಶ ಮಾಡಿಕೊಡ್ತಾನೆ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಶ್ರೀ ವಿಘ್ನ ವಿನಾಯಕನ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಇಲ್ಲಿ ವಿಘ್ನ ವಿನಾಯಕನನ್ನು ನಮ್ಮ ನೋಡಿ ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಾ ಇರ್ಬೇಕಾರೆ ದೊಡ್ಡ ಬಾಗಿಲು ತೋರಿಸ್ಲಾ ನೋಡಿ, ಎಷ್ಟು ದೊಡ್ಡ ಬಾಗಿಲು ಅಮ್ಮಾಡೆ. ನೋಡಿದ್ರೆ ಎಷ್ಟು ದೊಡ್ಡ ಬಾಗಿಲು ನೋಡೋಕ್ಕೆ ಬರಬೇಕು, ನಮ್ಮ ಸಿದ್ಧಿವಿನಾಯಕನ ನೋಡೋಕ್ಕೆ ಬರಬೇಕು. ಇನ್ನೊಂದು ಬಾಗಿಲು ತೋರಿಸ್ತೀನಿ ಬನ್ನಿ. ನೋಡಿ, ತುಂಬ ದೊಡ್ಡ ಬಾಗಿಲಿದು. ಕನಿಷ್ಠ ಒಂದು 25 ಅಡಿ ಇರಬೇಕು ಬಾಗಿಲು ಎತ್ತರ. ಗಣಪತಿನೂ ಅಷ್ಟೇ, ಒಂದು 25 ಅಡಿ ಇರಬೇಕು ಗಣೇಶನ ಇಲ್ಲಿರೋದು. ನೋಡಿ ಬಾಗಿಲು ಎಷ್ಟು ದೊಡ್ಡದು ಅಂತ ನೋಡಿದ್ರೆ ಗಣೇಶನಿನ ಒಂದ್ಸಲಿ ನೋಡಿಬಿಡಿ ಎಲ್ಲರೂ. 25 ಅಡಿ ಎತ್ತರ ಇರೋ ಗಣಪತಿ ಇದು. ನೋಡಿ, ಮಹಾಭಾರತವನ್ನು ರಚನೆ ಮಾಡಿದವರು ವೇದವ್ಯಾಸ ದೇವರು. ಅವರು ಗಣಪತಿಗೆ ಬರೆಸ್ತಾ ಇದ್ದಾರೆ, ಡಿಕ್ಟೇಟ್ ಮಾಡ್ತಾರೆ, ಗಣಪತಿ ಮಹಾಭಾರತ ಬರಿತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿದೆ ಫೋಟೋ. ಹರೇ ಶ್ರೀನಿವಾಸ. ಇಲ್ಲಿ ನಿಮಗೆ ಕಾಣಿಸುತ್ತಿರುವುದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರುವ ಅಭಯ ಆಂಜನೇಯ ದೇವಸ್ಥಾನ. ಆಂಜನೇಯನ ದೇವಸ್ಥಾನ ಈಗ ಕ್ಲೋಸ್ ಆಗಿದೆ, ಆದರೆ ಅದಕ್ಕೆ ಹೊರಗಡೆನೇ ತೋರಿಸ್ತಾ ಇದ್ದೀನಿ ಆಂಜನೇಯನ ಅಷ್ಟೇ. ಎಲ್ಲರೂ ಆಂಜನೇಯನಿಗೆ ಕೈ ಮುಗಿದು ಕೇಳ್ಕೊಳ್ಳಿ ನಿಮಗೆ ಏನು ಬೇಕಂತ.